ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸೆಕೆಂಡ್ ಪ್ರೋಮೋ ಬಗ್ಗೆ. ಬಿಗ್ ಬಾಸ್ ಅವ್ರು ಇವಾಗ ಜಸ್ಟ್ ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಯಾರ ಸ್ಟೋರಿ ಫ್ಲಾಪ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಆಗ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರು ತೊಗೊಳ್ತಾರೆ. ಫಸ್ಟು ಏನಂತ ಹೇಳ್ತಾರೆ ಅಂದರೆ, ತೊಗೊಂಡ್ಬಿಟ್ಟು ಒಂದು ಸಿಂಪತಿಯಿಂದ ಅವರು ಇಲ್ಲಿವರೆಗೂ ಬಂದಿದ್ದಾರೆ, ಅಯ್ಯೋ ಪಾಪ ಅನ್ನೋ ಫೀಲಿಂಗ್ ತೋರಿಸ್ಬಿಟ್ಟು ಮೋಸ್ಟ್ಲಿ ಅವ್ರ ಸ್ಟೋರಿ ಫ್ಲಾಪ್ ಆಗಿರ್ಬೋದು ಅಂತ ವಿನಯ್ ಅವ್ರು ಹೇಳ್ತಾರೆ. ನಾನು ಕೂಡ ಇದಕ್ಕೆ ಅಗ್ರಿ ಮಾಡ್ತೀನಿ. ಯಾಕಂದರೆ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೆ, ಪರ್ಫಾರ್ಮೆನ್ಸ್ ಅಷ್ಟು ಇಲ್ಲ ಪ್ರತಾಪ್ ಅವ್ರದ್ದು. ಜಸ್ಟ್ ಒಂದು ಇನ್ನೋಸೆಂಟ್ ಫೇಸ್ ಹಾಕ್ಕೊಂಡು ಮನೆಯವರು ಅದನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿ ನಿನ್ನ ಸಿಂಪತಿಯಿಂದ ಆಡ್ತಿದ್ಯಾ ಅಂತ ಹೇಳಿದ್ರಿಂದ ಆಶ್ಚರ್ಯ ಜನಕ್ಕೆ ಅಯ್ಯೋ ಎಲ್ಲರೂ ಅವನ್ನೇ ಟಾರ್ಗೆಟ್ ಮಾಡಿದಾರಲ್ಲ ಅಂದ್ಬಿಟ್ಟು ಅಯ್ಯೋ ಪಾಪ ಅಂತ ಅಂದ್ಕೊಂಡು ಪ್ರತಾಪ್ಗೆ ಓಟ್ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಎಕ್ಸಾಂಪಲ್ ಸ್ನೇಹಿತೆ ತಗೊಳ್ಳಿ, ಅವರು ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರಾ ಇಲ್ಲ ಅಂದರೆ ಒಳ್ಳೆಯದಾಗಿ ಯೋಚನೆ ಮಾಡ್ತಾಯಿದ್ರಾ ಗೊತ್ತಿಲ್ಲ, ಆದರೆ ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ರಿಯಲ್ ಸ್ನೇಹಿತಾಗಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಕಂಪ್ಲೀಟ್ ಜರ್ನಿಯಲ್ಲಿ. ಮತ್ತು ಟಾಸ್ಕ್ ಅಂದರೆ 100% ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಇದರಲ್ಲಿ ಗೆದ್ದಿದ್ದಾರೆ. 2 ಸಲ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತ ನಿಮಗೆ ಗೊತ್ತು. ಅದು ಅಷ್ಟು ಈಸಿ ಅಲ್ಲ ಕ್ಯಾಪ್ಟನ್ 2 ಸಲ ಆಗೋದು. ಅಂಥವ್ರು ಇವತ್ತು ಆಚೆ ಇದ್ದಾರೆ. ಬಟ್ ಅಯ್ಯೋ ಪಾಪ ಅಂದ್ಬಿಟ್ಟು ಕಟ್ಟೆಸಿ ತೊಗೊಂಡವರು ಇನ್ನೂ ಮನೆ ಒಳಗಡೆನೇ ಇದ್ದಾರೆ. ಮೈಕಲ್ ಒಂದು ಇಂಟರ್ವ್ಯೂಲ್ಲಿ ಕೂಡ ಹೇಳ್ತಾರೆ, ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಗೊತ್ತಿರಲಿಲ್ಲ ಟಾಸ್ಕು ರಿಯಲ್ ಆಗಿರೋದು ಮ್ಯಾಟರ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಚೆ ಬಂದಾದ್ಮೇಲೆ ಗೊತ್ತಾಗಿದ್ದು ಅಯ್ಯೋ ಪಾಪ ಸಿಂಪತಿ ಅಂತ ಜನಗಳಲ್ಲಿ ಹುಟ್ಟಿಸ್ಬೇಕು, ಅದೇ ವರ್ಕ್ ಆಗೋದು, ನಮ್ಮ ಹಾರ್ಡ್ ವರ್ಕ್ ಆಗಲ್ಲ ಅಂತಂದರು. ಅದು ನಿಜವಾಗ್ಲೂ ಪ್ರತಾಪ್ ವಿಷಯದಲ್ಲಿ ಅದು ತುಂಬ ನಿಜ ಆಗಿದೆ. ಪ್ರತಾಪ್ ವಿಷಯದಲ್ಲಿ ಕೂಡ, ಸಂಗೀತ ವಿಷಯದಲ್ಲಿ ಕೂಡ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಕಂಟೆಸ್ಟೆಂಟ್ಸ್ ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಮತ್ತು ಅವರಾಗೇ ಇದ್ದಾರೆ. ಬಟ್ ಅವ್ರಿಗೆ ಇಲ್ಲಿವರೆಗೂ ರೆಕಗ್ನೈಸೇಷನ್ನೇ ಸಿಕ್ಕಿಲ್ಲ. ಸೊ ನಾನು ಒಪ್ಕೋತೀನಿ, ಪ್ರತಾಪ್ ಒಂದು ಪಾಪದೂ ಅಯ್ಯೋ ಪಾಪ ಅನ್ನೋ ಕಟ್ಟಸಿಲ್ಲೇನೆ ಇಷ್ಟು ದೂರ ಬಂದಿದ್ದಾರೆ ಅಂತ. ಅವ್ರ ಪರ್ಫಾರ್ಮೆನ್ಸ್ನ ಕಂಪೇರ್ ಮಾಡೋಕ್ಕೋದ್ರೆ ಬೇರೆಯವ್ರು ಅದಕ್ಕಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತು ಅವರ ತನನ ಎಲ್ಲೋ ಅವ್ರು ಬಿಟ್ಕೊಟ್ಟಿಲ್ಲ. ಎಕ್ಸಾಂಪಲ್ ಮೈಕಲ್ ಅಂಡ್ ಸ್ನೇಹಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಮೈಕಲ್ ಸ್ವಲ್ಪ ದುರಹಂಕಾರದಿಂದ ಮಾತಾಡಿದರು, ಅದವ್ರಿಗೆ ಮೈನಸ್ ಆಯಿತು. ಅದು ಬಿಟ್ಟರೆ ಈಸ್ ಡೆಫಿನೆಟ್ಲಿ ಬೆಟರ್ ದೆನ್ ಪ್ರತಾಪ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಸಂಗೀತ ಅವರು ತನಿಷನ ಅವ್ರ ಸ್ಟೋರಿ ಫ್ಲಾಪ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಸಂಗೀತ ಅವರು ಚೇಂಜ್ ಆಗಿದ್ದ ಕಾರಣನೇ ಕಾರ್ತಿಕ್ ಮತ್ತು ಸಂಗೀತ ಅವರು ಮಾಡಿದ ದ್ರೋಹ. ಅದು ಬಿಟ್ಟು ಇವ್ರ ಪ್ರಕಾರ ಏನಂದರೆ, ಅವ್ರು ಬಂದು ಬೆನ್ನಿಗೆ ಚೂರಿ ಆಗ್ತಾಯಿದ್ರು ಕೂಡ ಹಾಕು ಪರವಾಗಿಲ್ಲ, ಯು ಆರ್ ಮೈ ಫ್ರೆಂಡ್ ಅಂತ ಅಂದ್ಕೊಂಡ್ರೆ ಕಾರ್ತಿಕ್ ಮತ್ತು ಸಂಗೀತಗೆ ಓಕೆ ಅಂತ ಅನಿಸುತ್ತೆ, ಇಲ್ಲಾಂದರೆ ಓಕೆ ಅಲ್ಲ ಅಂತ ಅನಿಸುತ್ತೆ. ಅದೇ ಇವಾಗ ನಡೀತಾ ಇರೋದು ಕೂಡ. ಸಂಗೀತ ಅವ್ರು ಹೇಳಿದ್ರು, ನಾನು ತನಿಷ್ ಅವರಿಂದ ತುಂಬ ಚೇಂಜಸ್ ನೋಡಿದ್ದೀನಿ ಅಂತ. ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಕಾರಣನೇ ಅವರು. ಇನ್ನು ಚೇಂಜಸ್ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯ. ಯಾಕಂದರೆ ನಮಗೆ ಸಪೋರ್ಟ್ ಮಾಡಿದ್ರ ಹತ್ರ ಬೇರೆಯವ್ರಿಗೆ ನಾವು ಅಷ್ಟು ಸಪೋರ್ಟ್ ಮಾಡಬಾರ್ದು. ಅದನ್ನೇ ತನಿಷಾ ಮಾಡಿದರು. ನನಗೆ ಆ ರೀಸನ್ ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಎಷ್ಟೊಂದು ಸಲ ಹೇಳ್ತಾ ಇರ್ತೀನಿ, ತನಿಷಾ ಇಸ್ ಎ ಸೋಲೋ ಫೈಟರ್. ಅವ್ರು ಹಂಗೆ ಫೈಟ್ ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ವೀಕ್ ಆಗಿದ್ದಾರೆ ಮೆಂಟಲಿ. ಯಾಕಂದರೆ ಎಲ್ಲರೂ ಮೋಸ ಮಾಡ್ತಾ ಇರೋದ್ರಿಂದ, ಬೆನ್ನಿಗೆ ಚೂರಿ ಆಗ್ತಿರೋದ್ರಿಂದ ಯಾರಾದರೂ ಲೋ ಆಗ್ತಾರೆ. ಸೊ ಅದಕ್ಕೆ. ಬಟ್ ಸಂಗೀತ ತನಿಷಾ ಕೊಟ್ಟಿದ್ದ ರೀಸನ್ ನಾನು ಒಪ್ಪಲ್ಲ. ಆ್ಯಂಡ್ ತನಿಷಾ ಇಸ್ ಎ ಸೋಲೋ ಫೈಟರ್ ಇನ್ ಬಿ ಟೀಮ್ ವಿಮೆನಲ್ಲಿ ಅಂತ ನನಗನ್ಸುತ್ತೆ. ಇನ್ನು ಕಾರ್ತಿಕ್ ಕೂಡ ತನಿಷಾ ಹೆಸರು ತೊಗೊಳ್ತಾರೆ. ಯಾಕಂದರೆ ಅದಕ್ಕಿಂತ ಮುಂಚೆ ಫಸ್ಟ್ ಪ್ರೋಮೋಲಿ ತೋರಿಸಿರ್ತಾರಲ್ಲ, ಬೆಂಕಿ ಬೂದಿ ಕೂಡ ಬಿಡ್ದಂಗೆ ಸುಟ್ಟಾಕ್ತೀನಿ ಅಂತ. ಅದಕ್ಕೆ ಕಾರ್ತಿಕ್ ಮಹೇಶ್ ಈಗ ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದಾರೆ. ತನಿಷಾ ಸ್ಟೋರಿ ಫ್ಲಾಪ್ ಆಗಿದೆ. ಅದಕ್ಕೆ ಬೆಂಕಿ ಬಂದರೆ ಸುನಾಮಿ ಬಂದರೆ ಎಲ್ಲನೂ ಬೆಂಕಿ ಏನೂ ನಿಲ್ಲಲ್ಲ ಅಂತ. ಬಟ್ ಇದು ಅನ್ನೆಸೆಸರಿ ಡೈಲಾಗ್ ಕಾರ್ತಿಕ್ ಅವರಿಂದ ಅಂತ ಅನಿಸುತ್ತೆ. ಯಾಕಂದರೆ ಬೆಂಕಿನ ನಾಮಿನೇಟ್ ಮಾಡಿದಾಗ ಬೆಂಕಿ ಅವ್ರ ಪ್ರಕಾರ ಆರಾಮಾಗಿ ತೊಗೊಳ್ಬೇಕಾಗಿತ್ತು. ಕಾರ್ತಿಕ್ ಅವರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ನಾನು ಇಂಪ್ರೂವ್ ಆಗಬೇಕು ಅಂತ ತೊಗೊಂಡಿರ್ಬೇಕಾಗಿತ್ತು ಬೆಂಕಿ. ಅದೇ ಬೆಂಕಿ ನಾಮಿನೇಟ್ ಮಾಡಿದಾಗ ಮಾತ್ರ ಕಾರ್ತಿಕ್ ಪಾಸಿಟಿವ್ ಆಗಿ ತೊಗೊಳಕ್ಕೆ ರೆಡಿ ಇಲ್ಲ. ಆಮೇಲೆ ಅವ್ರು ಕೊಟ್ಟಿರೋ ರೀಸನ್ಗೆ ಇನ್ನೊಂದು ಮಹಾ ಡೈಲಾಗ್ ಬೇರೆ ಹೊಡಿತಾ ಇದ್ದಾರೆ. ಅಷ್ಟು ಅಲ್ಲದೆ ಫ್ರೆಂಡ್ಶಿಪ್ ಇದು ಫೇಕ್ ಅಂತ ಕೂಡ ಹೇಳ್ತಾರೆ. ತನಿಷಾ ಎಲ್ಲೂ ಫೇಕ್ ಅಂತ ಹೇಳಿರಲಿಲ್ಲ. ಬಟ್ ಕಾರ್ತಿಕ್ ನಂಗೆ ಸಪೋರ್ಟ್ ಮಾಡಲ್ಲ ಅಂತ ಮಾತ್ರ ಮೆನ್ಷನ್ ಮಾಡಿದರು. ಇಲ್ಲಿ ಕಾರ್ತಿಕ್ ತನಿಷಾ ಫ್ರೆಂಡ್ಶಿಪ್ನ ಫೇಕ್ ಅಂತ ಅಂದಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು? ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಕಾರ್ತಿಕ್ ಕಡೆ ಮಾತಾಡಿದ್ರೆ ಒಂದು, ಕಾರ್ತಿಕ್ ಕಡೆ ಮಾತಾಡಲಿಲ್ಲ ಅಂದರೆ ಇನ್ನೊಂದು ಆನ್ಸರ್ ಬರುತ್ತೆ ಅಂತ ನನಗೆ ಅನ್ನಿಸ್ತು. ನಾನು ಇದನ್ನು ಕಾರ್ತಿಕ್ ಕಡೆಯಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒನ್ ಆಫ್ ದ ಫೇವ್ರೇಟ್ ಕಂಟೆಸ್ಟೆಂಟ್ ಇನ್ ಬಿ ಆ್ಯಂಡ್ ಸ್ಟ್ರಾಂಗ್ ಪ್ಲೇಯರ್ ಅನಿಸೋದು ಕಾರ್ತಿಕ್ ಮಹೇಶ್ ನನಗೆ. ಬಟ್ ಅವ್ರ ಬಾಯಿಂದ ಇತ್ತೀಚೆಗೆ ಅವರು ಫ್ರೆಂಡ್ಶಿಪ್, ಅವ್ರು ತುಂಬ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾರೆ. ಅದಕ್ಕೆ ಸಂಗೀತನ ಇಷ್ಟು ಚೆನ್ನಾಗಿ ತಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ.
ಬಟ್ ಇವಾಗ ನನಗೆ ತನಿಷ್ ಅವ್ರ ಹತ್ರ ಬಿಹೇವಿಯರ್ ಮಾಡ್ತಿರೋದು ನೋಡಿದ್ರೆ ಅರೆ ಏನು ಗುರು ಹಿಂಗೆ ಚೇಂಜ್ ಆಗ್ತಾ ಇದ್ದಾರೆ ಎಲ್ಲರೂ, ರಿಯಲ್ ಆಗಿರೋದು ಮುಂಚೆ ಇದ್ದಿದ್ದು ಕಾರ್ತಿಕ ಅಥವಾ ಈಗಿದ್ದಿದ್ದು ಕಾರ್ತಿಕ ಅಂತ ನನಗೆ ಡೌಟ್ ಬರುತ್ತೆ. ನಿಮ್ಗೇನು ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ನಾನು ಈ ವಿಡಿಯೋಲಿ ಹೇಳ್ಬೇಕಂತ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಬರುತ್ತೆ. ನಾನು ವಿಡಿಯೋನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.